BIS 613D ಅಂತ ಆಲ್ರೆಡಿ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಇದನ್ನು ಅಪ್ಲೋಡ್ ಮಾಡಿದ್ದೀವಿ. ನೀವು ಇದನ್ನು ಯೂಸ್ ಮಾಡಿಕೊಂಡು ನೀವು ಸ್ಕೀಮ್ ಆಫ್ ಸೊಲ್ಯೂಷನ್ ಯೂಸ್ ಮಾಡಿದ್ರೆ ನಿಮ್ಮ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಬೋದು. ಆ್ಯಂಡ್ ದೆನ್ ಆಲ್ಸೋ VTU ಎಕ್ಸಾಮ್ ಮಾಡೋದ್ರಿಂದಲ್ಲ ಅದರಲ್ಲೂ ಸಹ ನೀವು ಒಂದು ಗುಡ್ ಮಾರ್ಕ್ಸ್ ಸಹ ತೊಗೊಬೋದು. ನೀವಿಲ್ಲಿ ನೋಡ್ತಾ ಇದ್ದೀರಾ ಕ್ಲೌಡ್ ಕಂಪ್ಯೂಟಿಂಗ್ ಸೆಕ್ಯೂರಿಟಿ ಅನ್ನೋ ಒಂದು ಸ್ಕೀಮ್ ಆಫ್ ಸೊಲ್ಯೂಷನಲ್ಲಿ ಟೋಟಲ್ 5 ಮಾಡ್ಯೂಲ್ ಇದೆ. ಇಲ್ಲಿ ನೋಡಿ, ಈ 5 ಮಾಡ್ಯೂಲಲ್ಲೂ ಸಹ ಮಾಡ್ಯೂಲ್ 1ನಲ್ಲಿ 2 ಕ್ವಶನ್ ರೈಸ್ ಆಗಿದೆ. ಯಾವ ಥರನಪ್ಪ ಅಂದರೆ ಕ್ವಶನ್ ನಂಬರ್ 1ನಲ್ಲಿ 3 ಆಗಿ ಡಿವೈಡ್ ಆಗಿದೆ. ಕ್ವಶನ್ A 1A 1B 1C ಅಂತ ಡಿಫೈನ್ ಆಗಿದೆ. ಆ್ಯಂಡ್ ದೆನ್ ಮಾಡ್ಯೂಲ್ 1ನಲ್ಲಿ 2 ಕ್ವಶನ್ ಇದೆ, 2A 2B 2C ಅಂತ ಇದೆ. ಆ್ಯಂಡ್ ದೆನ್ ಈ 2 ಮಾಡ್ಯೂಲ್ 1ನಲ್ಲಿ 2 ಕ್ವಶನ್ ಇರೋದ್ರಿಂದ 1 ಕ್ವಶನ್ದು ಚೂಸ್ ಮಾಡ್ಕೊಂಡು ನಿಮಗೆ ಬೆಸ್ಟ್ ಅಂದರೆ ನಿಮಗೆ 2 ಕ್ವಶನ್ ಯಾವ ಕ್ವಶನ್ಗೆ ತುಂಬ ಚೆನ್ನಾಗಿ ಆನ್ಸರ್ ಗೊತ್ತು ಆ ಕ್ವಶನ್ನ ನೀವು ಚೂಸ್ ಮಾಡ್ಕೊಳ್ಳಿ. ಅದೇ ಥರ ನೀವು ಕ್ವಶನ್ ಚೂಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಮಾರ್ಕ್ಸ್ ಯಾವ ಥರ ಡಿಕ್ಲೇರ್ ಆಗಿದೆ ಅಂತ ನೋಡಿ. 1ನೇ ಕ್ವಶನ್ನಿಗೆ 6 ಮಾರ್ಕ್ಸ್ ಇದೆ, 1Bಗೆ 6 ಇದೆ, 1Cಗೆ 8 ಮಾರ್ಕ್ಸ್ ಅಲೋಕೇಟ್ ಆಗಿದೆ. ಇಲ್ಲಿ ಮಾರ್ಕ್ಸ್ ಅಲೋಕೇಟ್ ಆಗಿರೋದ್ರಿಂದ ಫಸ್ಟ್ ಕ್ವಶನಲ್ಲಿ 1Aನಲ್ಲಿ ಡಿಸ್ಕ್ರೈಬ್ ದ ವಿಷನ್ ಇಂಟ್ರೊಡ್ಯೂಸ್ಡ್ ಬೈ ದ ಕ್ಲೌಡ್ ಕಂಪ್ಯೂಟಿಂಗ್ ಇದೆ. ಇದಕ್ಕೆ 6 ಮಾರ್ಕ್ಸ್ ಅಲೋಕೇಟ್ ಆಗಿರೋದ್ರಿಂದ ನೀವು ನೋಡಿಕೊಂಡು ಆನ್ಸರ್ ಮಾಡಬೇಕಾಗುತ್ತೆ. ಯಾವ್ಯಾವ ಥರ ಎಲ್ಲೆಲ್ಲಿ ಏನೇನು ಪಾಯಿಂಟ್ಸ್ ಬರೆದ್ರೆ ಮಾರ್ಕ್ಸ್ ಡಿವೈಡ್ ಆಗಿದೆ ಅಂತ. ನೀವು ಇಲ್ಲಿ ಕೆಳಗಡೆ ಹಂಗೆ ಸ್ಕ್ರೋಲ್ ಮಾಡ್ಕೊಂಡು ಹೋದರೆ ನಾವಿಲ್ಲಿ ಹಾಕಿದ್ದೀವಿ 6 ಮಾರ್ಕ್ಸ್ಗೆ ನೀವು ಇಷ್ಟೆಲ್ಲ ಬರೀಬೇಕಾಗುತ್ತೆ. 1Aಗೆ ಇಲ್ಲ ಹಾಕಿದ್ದೀವಲ್ಲ ಇಷ್ಟು ಸಹ ನೀವು ಬರೆದ್ರೆ ಮಾತ್ರ ನೀವು 6 ಮಾರ್ಕ್ಸ್ ತೊಗೊಬೋದು. ಅದೇ ಥರ 1Bಗೂ ಅಷ್ಟೇ ಯಾವ ಥರ ಮಾರ್ಕ್ಸ್ ಡಿಕ್ಲೇರ್ ಆಗಿದೆ ಅಂತಲೂ ನೀವು ಇಲ್ಲಿ ನೋಡ್ಕೊಬೋದು. 1Cಗೂ ಅಷ್ಟೇ ಟೋಟಲ್ 8 ಮಾರ್ಕ್ಸ್ ಇದೆ, 1 × 6 + 2 ಥರ ಡಿಕ್ಲೇರ್ಡ್ ಆಗಿದೆ. ನೀವು ಇಲ್ಲಿ ಕ್ವಶನ್ ನೋಡಿಕೊಂಡು ಏನೇನು ಅವ್ರು ಮೆನ್ಷನ್ ಮಾಡಿದ್ದಾರೆ ಅಷ್ಟು ಸಹ ಬರ್ತಾರೆ ಮಾತ್ರ ನಿಮಗೆ ಟೋಟಲ್ 8 ಮಾರ್ಕ್ಸ್ ಸಹ ನಿಮಗೆ ಸಿಗುತ್ತೆ. ಆ್ಯಂಡ್ ದೆನ್ ಮಾಡ್ಯೂಲ್ 2ನಲ್ಲೂ ಅಷ್ಟೇ ಕ್ವಶನ್ 3 ಆ್ಯಂಡ್ ಕ್ವಶನ್ 4 ಇದೆ. ಆ ಕ್ವಶನ್ 3ನಲ್ಲಿ 3A 3B 3C ಅಂತ ಡಿಕ್ಲೇರ್ ಆಗಿದೆ. 3A ಕ್ವಶನ್ಗೆ 6 ಮಾರ್ಕ್ಸ್, 3Bಗೆ 6 ಮಾರ್ಕ್ಸ್, 3Cಗೆ 8 ಮಾರ್ಕ್ಸ್ ಆಗಿದೆ. ಆ್ಯಂಡ್ ದೆನ್ 4Aಗೆ 6 ಮಾರ್ಕ್ಸ್, 4Bಗೆ 6 ಮಾರ್ಕ್ಸ್, 4Cಗೆ 8 ಮಾರ್ಕ್ಸ್. ಇದರಲ್ಲೂ ಅಷ್ಟೇ ನಿಮಗೆ ಯಾವ್ದು ಚೆನ್ನಾಗಿ ನಿಮಗೆ ಆನ್ಸರ್ ಗೊತ್ತಿರುತ್ತೆ ಅದನ್ನು ನೀವು ಚೂಸ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಕೆಳಗಡೆ ನಾವು ಹಾಕಿದ್ದೀವಿ ಯಾವ ಥರ ಬರುತ್ತೆ ಇಷ್ಟೆಲ್ಲ ಡಿಕ್ಲೇರ್ ಮಾಡಿದ್ರೆ ಮಾತ್ರ ನಿಮಗೆ 6 ಮಾರ್ಕ್ಸ್ ತೊಗೊಬೋದು. 2Bಗೂ ಅಷ್ಟೇ 2 × 3 ಡಿಕ್ಲೇರ್ ಆಗಿದೆ ಮಾರ್ಕ್ಸು, ಟೋಟಲ್ 6 ಇದೆ. ನೋಡಿ ಇಲ್ಲಿ ನಾವು ಹಾಕಿದ್ದೀವಿ ಡಿಸ್ಕ್ರಿಪ್ಷನ್ಸ್ ಎಲ್ಲ ನೀವು ನೋಡ್ಬೋದು. ನೀವು ಯಾವ ಥರ ಮಾರ್ಕ್ಸ್ ನಿಮಗೆ ಕೊಡ್ಕೊಬೇಕು ಇಷ್ಟು ಮೆನ್ಷನ್ ಮಾಡಿದ್ರೆ ಮಾತ್ರ ನಿಮಗೆ ಟೋಟಲ್ ಮಾರ್ಕ್ಸ್ ಸಿಗೋದು. 2Cಗೂ ಅಷ್ಟೇ ನೀವು ಇಲ್ಲಿ ನೋಡ್ಬೋದು. 3Cಗೂ ನೋಡಿ ಇಲ್ಲಿ 3A 3B 3Cಗೂ ಅಷ್ಟೇ ನಿಮಗೆ 6 ಮಾರ್ಕ್ಸ್ ಇದೆ. ಇಷ್ಟೆಲ್ಲ ನೀವು ಡಿಕ್ಲೇರ್ ಮಾಡಿ ಬರೆದ್ರೆ ಮಾತ್ರ ನಿಮಗೆ 6 ಮಾರ್ಕ್ಸ್ ಸಿಗೋದು. 3Bಗೂ ಅಷ್ಟೇ ಆ್ಯಂಡ್ ದೆನ್ 3Cಗೂ ಅಷ್ಟೇ ನಿಮಗೆ ಇಷ್ಟು ಮಾರ್ಕ್ಸು ನಿಮಗೆ ಟೋಟಲ್ 8 ಮಾರ್ಕ್ಸು ಸಿಗಬೇಕು ಅಂದರೆ ನೀವು ಇಷ್ಟೊಂದೆಲ್ಲ ಮೆನ್ಷನ್ ಮಾಡಿ ಬರಬೇಕಾಗುತ್ತೆ. ಆ್ಯಂಡ್ ದೆನ್ ಚಾಪ್ಟರ್ 3ಗೆ ಬಂದ್ರೂ ಅಷ್ಟೇ 5, 6 2 ಕ್ವಶನ್ ರೈಸ್ ಆಗಿದೆ. ಆ 2 ಕ್ವಶನಲ್ಲಿ 5A 5B 5C ಅಂತ ಡಿಕ್ಲೇರ್ ಆಗಿದೆ. 5A ಕ್ವಶನ್ಗೆ 6 ಮಾರ್ಕ್ಸ್, 5Bಗೆ 6, 5Cಗೆ 8 ಮಾರ್ಕ್ಸ್ ಡಿಕ್ಲೇರ್ ಆಗಿದೆ. 6A 6B 6C ಆಗಿದೆ. 6Aಗೆ 6 ಮಾರ್ಕ್ಸ್, 6Bಗೆ 6, 6Cಗೆ 8. ನೀವು ನೋಡ್ಬೋದು ಯಾವ್ಯಾವ 6 ಮಾರ್ಕ್ಸ್ ಕ್ವಶನ್ ಇದೆ ಏನೇನು ಬರೀಬೇಕು ಅಂತ ಅಷ್ಟೂ ಸಹ ನೀವು ಡಿಕ್ಲೇರ್ ಮಾಡಿ ಬರ್ತಾರೆ ಮಾತ್ರ ನಿಮಗೆ ಫುಲ್ ಮಾರ್ಕ್ಸ್ ಸಿಗೋದು. ಕ್ವಶನ್ ನೋಡಿಕೊಂಡು ನೀವು ಆನ್ಸರ್ ಕ್ಲೀನಾಗಿ ಮಾಡಬೇಕಾಗುತ್ತೆ. ಮಾಡ್ಯೂಲ್ 4ಅಲ್ಲೂ ಕ್ವಶನ್ ರೈಸ್ ಆಗಿದೆ 2. ಅವೆರಡರಲ್ಲಿ ಮತ್ತೆ 3 ಆಗಿ ಡಿವೈಡ್ ಆಗಿದೆ. 7A 7B 7C ಥರ ಅದಕ್ಕೂ ಸೇಮ್ ಆ್ಯಸ್ ಇಟ್ ಪ್ರೀವಿಯಸ್ ಮಾಡಲಲ್ಲಿ ಯಾವ ಥರ ಮಾರ್ಕ್ಸ್ ಡಿಕ್ಲೇರ್ ಆಗಿದೋ ಅದೇ ಥರನೇ ಡಿಕ್ಲೇರ್ ಆಗಿದೆ. ಮಾಡ್ಯೂಲ್ 5 ನೋಡಿದರೆ ಮಾಡ್ಯೂಲ್ 5ಅಲ್ಲೂ ಅಷ್ಟೇ 9 and 10 2 ಕ್ವಶನ್ ರೈಸ್ ಆಗಿದೆ. ಕ್ವಶನ್ ನಂಬರ್ 9ನಲ್ಲಿ 9A 9B 9C ಅಂತ ಡಿಕ್ಲೇರ್ ಆಗಿದೆ. 9Aಗೆ 6 ಮಾರ್ಕ್ಸ್ ಇದೆ, 9Bಗೂ 6, 9Cಗೂ 8 ಇದೆ. ಫೈನಲ್ 10 ಕ್ವಶನ್ಗೆ 10A 10B 10C ಅಂತ ಡಿಕ್ಲೇರ್ ಆಗಿದೆ. ಟೋಟಲ್ ನೋಡ್ಬೋದು ನೀವು ಇಲ್ಲಿ ಯಾವ ಥರ ಮಾರ್ಕ್ಸ್ ಡಿಕ್ಲೇರ್ ಆಗಿದೆ ಅಂತ. ಇಲ್ಲಿ ನಾವು ಹಾಕಿದ್ದೀವಿ ಕೆಳಗಡೆ ನೀವು ಇದೇ ಥರನೇ ಫಾಲೋ ಮಾಡಿಕೊಂಡು ನೀವೇನಾದರೂ ಆನ್ಸರ್ ಮಾಡಿದ್ರೆ ನೀವು ಇದರಲ್ಲಿ ಔಟ್ ಆಫ್ 4 ತೊಗೊಳ್ಳೋ ಸಹ ಚಾನ್ಸಸ್ಸು ತುಂಬ ಇದೆ. ನಿಮಗೆ ಸ್ಕೀಮ್ ಆಫ್ ಸೊಲ್ಯೂಷನ್ ಬೇಕಿದ್ದರೆ ನೀವು ಅಲ್ಲಿ ಡಿಸ್ಕ್ರಿಪ್ಷನ್ಸಲ್ಲಿ ಚೆಕ್ ಮಾಡ್ಬೋದು. ನಾವಲ್ಲಿ ಹಾಕಿರ್ತೀವಿ, ಚೆಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ನಿಮಗೇನಾದರೂ ಈ ಸ್ಕೀಮ್ ಆಫ್ ಸೊಲ್ಯೂಷನ್ ಬೇಕು ಅಂದರೆ.
ಇದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಎಕ್ಸಾಮ್ ಬರೀರಿ. ನಿಮ್ಮ ಎಕ್ಸಾಮಲ್ಲಿ ಒಂದು ಒಳ್ಳೆ ಸ್ಕೋರ್ ತೊಗೊಳ್ಳಿ. ಆ್ಯಂಡ್ ದೆನ್ ಚೆನ್ನಾಗಿ ಎಕ್ಸಾಮ್ ಬರೀರಿ ಅಷ್ಟೇ. ಥ್ಯಾಂಕ್ ಯು.